ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ BPL ಕಾರ್ಡ್ದಾರರಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಅಪ್ಡೇಟ್ ಇದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಹಿಂದೆಯೇ ರಾಜ್ಯ ಸರ್ಕಾರ ಇಂದಿರಾ ಕಿಟ್ ನೀಡುವ ಬಗ್ಗೆ ಸಚಿವ ಸಂಪುಟದಲ್ಲಿ ಮಹತ್ವದ ತೀರ್ಪನ್ನು ಕೈಗೊಂಡಿತ್ತು. ಆದರೆ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಇದರಿಂದ ಹಲವಾರು ಜನರು ಅಸಮಾಧಾನಗೊಂಡಿದ್ದರು. ಸರ್ಕಾರ ಸುಮ್ಮನೆ ಇಂದಿರಾ ಕಿಟ್ ನೀಡುತ್ತೇವೆ ಎಂದು ಹೇಳಲಾಗುತ್ತಿದೆ, ಆದರೆ ಯಾವುದೇ ಇಂದಿರಾ ಕಿಟ್ ಇದುವರೆಗೂ ನೀಡಿಲ್ಲ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದರು. ಯಾವಾಗ ಸರ್ಕಾರ ಇಂದಿರಾ ಕಿಟ್ ನಮಗೆಲ್ಲರಿಗೂ ನೀಡುತ್ತದೆಯೋ ಎಂಬ ಪ್ರಶ್ನೆ ಎಲ್ಲರ ಮನದಲ್ಲಿ ಕಾಡಿತ್ತು. ಆ ಪ್ರಶ್ನೆಗೆ ಇಂದು ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಲಿದೆ. ಹೌದು ಸ್ನೇಹಿತರೆ, BPL ಕಾರ್ಡ್ದಾರರಿಗೆ ಮುಂದಿನ ತಿಂಗಳಿಂದ ಅಂದರೆ ಜೂನ್ನಿಂದ 5 kg ಅಕ್ಕಿ ಕಡಿತ ಮಾಡಿ ಪೋಷಕಾಂಶದ ಪದಾರ್ಥಗಳನ್ನು ಒಳಗೊಂಡ ಇಂದಿರಾ ಕಿಟ್ ವಿತರಣೆ ಮಾಡಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪರವರು ತಿಳಿಸಿದ್ದಾರೆ. ಶನಿವಾರ KH ಮುನಿಯಪ್ಪರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ತಲಾ 10 kg ಅಕ್ಕಿ ಬದಲಿಗೆ ಬೇಳೆ, ಎಣ್ಣೆ ಮತ್ತಿತರ ಪದಾರ್ಥಗಳನ್ನು ಒಳಗೊಂಡ ಇಂದಿರಾ ಕಿಟ್ ವಿತರಿಸಲು ಸಚಿವ ಸಂಪುಟ ತೀರ್ಮಾನಿಸಿತ್ತು. ವಿತರಣೆಯಲ್ಲಿ ವಿಳಂಬವಾಗಿದ್ದು ಮುಂದಿನ ತಿಂಗಳಿಂದ ವಿತರಣೆಗೆ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವುದನ್ನು ತಡೆಯಲು ಇಂದಿರಾ ಕಿಟ್ ವಿತರಿಸುವ ಬಗ್ಗೆ ಸರ್ಕಾರ ಚಿಂತನೆ ಮಾಡಿ ಈ ರೀತಿ ಕ್ರಮ ಕೈಗೊಳ್ಳಲಾಗಿದ್ದು, ಇನ್ನು ಮುಂದೆ BPL ಕಾರ್ಡ್ದಾರರಿಗೆ ಅಕ್ಕಿಯ ಜೊತೆಗೆ ಹಲವಾರು ಪೋಷಕಾಂಶಗಳನ್ನೊಳಗೊಂಡ ಆಹಾರಗಳು ಸಹ ಲಭ್ಯವಾಗಲಿವೆ ಎಂದು ತಿಳಿಸಿದ್ದಾರೆ. ಹಾಗಿದ್ದಲೇ ಸ್ನೇಹಿತರೆ, ಏನು ಇಂದಿರಾ ಕಿಟ್? ಈ ಇಂದಿರಾ ಕಿಟ್ನಲ್ಲಿ ಯಾವ ಸಾಮಗ್ರಿಗಳು ಇರಬಹುದು ಎಂಬುದನ್ನು ಈಗ ನೋಡೋಣ. ಸ್ನೇಹಿತರೆ, ಸರ್ಕಾರ BPL ಕುಟುಂಬಗಳಿಗೆ ಅಕ್ಕಿಯ ಜೊತೆಗೆ ಇನ್ನೂ ಕೆಲವು ಅಗತ್ಯ ವಸ್ತುಗಳನ್ನು ನೀಡುವ ಯೋಜನೆಯೇ ಇಂದಿರಾ ಕಿಟ್. ಮನೆಗೆ ಅಗತ್ಯವಾಗಿ ಬೇಕಾಗಿರುವ ಸಾಮಗ್ರಿಗಳನ್ನು ಇದರಲ್ಲಿ ಒಳಗೊಂಡಿದೆ. ಉದಾಹರಣೆಗೆ ಬೇಳೆ, ಎಣ್ಣೆ, ಉಪ್ಪು, ಟೀ ಪುಡಿ ಹಾಗೂ ಇನ್ನಿತರ ದಿನನಿತ್ಯದ ಆಹಾರ ಸಾಮಗ್ರಿಗಳು ಇರಬಹುದು ಎಂಬ ಮಾಹಿತಿ ಕೂಡ ಹೊರಬಿದ್ದಿದೆ. ಸಚಿವರು ಹೇಳಿರುವ ಪ್ರಕಾರ ಜೂನ್ ತಿಂಗಳಿಂದ ಈ ಯೋಜನೆಯನ್ನು ಆರಂಭಿಸುವ ಬಗ್ಗೆ ಚರ್ಚೆ ನಡೆಯುತ್ತಿದ್ದು, ಆದರೆ ಇನ್ನೂ ಸರ್ಕಾರದಿಂದ ಅಧಿಕೃತ ಮಾಹಿತಿ ಹೊರಬರಬೇಕಾಗಿದೆ. ಸ್ನೇಹಿತರೆ, ಈಗಾಗಲೇ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ನೀಡಲಾಗುತ್ತಿದೆ. ಆದರೆ ಜನರಿಗೆ ಇನ್ನಷ್ಟು ಸಹಾಯವಾಗಲೆಂದು ಈ ಇಂದಿರಾ ಕಿಟ್ ಯೋಜನೆಯನ್ನು ತರಲು ಸರ್ಕಾರ ಯೋಚಿಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಸ್ನೇಹಿತರೆ, ಇದರಿಂದ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಲೆಸಿರುವಂತಹ ಬಡ ಕುಟುಂಬಗಳಿಗೆ ಹಲವಾರು ರೀತಿಯಲ್ಲಿ ನೆರವಾಗಲಿದೆ. ಆದಷ್ಟು ಬೇಗ ಸರ್ಕಾರ ಇಂದಿರಾ ಕಿಟ್ ವಿತರಿಸಲಿ ಎಂಬುದು ಎಲ್ಲರ ಆಸೆಯಾಗಿದೆ. ಸ್ನೇಹಿತರೆ, ಈ ಯೋಜನೆ ಜಾರಿಗೆ ಬಂದರೆ ನಿಮಗೆ ಉಪಯೋಗವಾಗುತ್ತದೆಯಾ ಅಥವಾ ಮೊದಲಿನ ಯೋಜನೆಯಂತೆ ಪ್ರತಿ ವ್ಯಕ್ತಿಗೆ 10 kg ಅಕ್ಕಿ ನೀಡುತ್ತಿದ್ದರೆ ಚೆನ್ನಾಗಿರುತ್ತದೆ ಎಂಬ ಭಾವನೆ ಏನಾದರೂ ನಿಮಗಿದ್ದಲ್ಲಿ, ಅಥವಾ ಕಿಟ್ನಲ್ಲಿ ಯಾವ ವಸ್ತುಗಳು ಇರಬೇಕು ಅಂತ ನೀವು ಭಾವಿಸುತ್ತೀರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಈ ರೀತಿಯ ಸರ್ಕಾರದ ಯೋಜನೆಗಳ ನಿಖರ ಮಾಹಿತಿಯನ್ನು ಪಡೆಯಲು ನಮ್ಮ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.